ओम श्री गुरुलिंगेश्वराय नमः। प्रदक्षिणं करोमि। नमः शिवाय शांताय कल्याण पद्धति नमो नमः। ओम श्री गुरुलिंगेश्वराय नमः। नमस्कारं करोमि। गजाननं भूतगणादिसेवितं कपितजम्बुफलसादभक्षितं होमास्तं श्लोकविनाशकारणं नमामि विघ्नेश्वरपादपङ्कजं तस्मै श्रीगुरुवे नमः। वक्रतुंड महाकाय सूर्यकोटि समप्रभा निर्विघ्नं कुरुवे देव सर्वकार्येषु सर्वदा। ಗುಂಜೇಶ್ವರಾಯ ನಮಃ. ನಮ್ಮೂರಿನ ಆರಾಧ್ಯ ದೇವರಾದ ಶ್ರೀ ಗುರು ಗುಂಜೇಶ್ವರ ಜಾತ್ರಾ ಮಹೋತ್ಸವ 15 ವರ್ಷದ ಬಳಿಕ ನಮ್ಮೂರಿನ ಎಲ್ಲ ಗುರು ಹಿರಿಯರು ಕೂಡಿಕೊಂಡು ಒಂದು ನಿರ್ಣಯವನ್ನು ತೆಗೆದುಕೊಂಡ 15 ವರ್ಷಗಳ ಬಳಿಕ ಈಗ ಸದ್ಯ ಮತ್ತು ನಾವೆಲ್ಲ ಒಂದು ಹಿರಿಯರು ಕೂಡಿಕೊಂಡ ಒಂದು ನಿರ್ಣಯವನ್ನು ತೆಗೆದುಕೊಂಡ ಈ ಜಾತ್ರೆಯನ್ನು ಇದೇ ತಿಂಗಳ 17, 18, 19ರಂದು ಜಾತ್ರೆಯನ್ನು ಇಟ್ಕೊಂಡಿದ್ದೀವಿ. ಈ ಜಾತ್ರೆ ವಿಶೇಷ ಏನಂತಂದ್ರೆ ಇದು ಜಾತಿ ಭೇದ ಏನೂ ಇಲ್ಲದೆ ಎಲ್ಲರೂ ಒಂದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಕ್ಕಂಥ ದೇವಸ್ಥಾನ. ದೇವರ ವಿಶೇಷತೆ ಅಂತಂದ್ರೆ ಇದನ್ನು ಪೂಜಾರಿಗಳು ಸಹ ಪೂಜೆ ಮಾಡೋಕ್ಕಷ್ಟೇ ಒಳಗೆ ಹೋಗ್ಬೋದು. ಮತ್ತು ಬೇರೆ ಒಂದು ಯಾವ ಸಾರ್ವಜನಿಕ ಆಗಲಿ ಎಲ್ಲ ಭಕ್ತಾದಿಗಳಿಗೆ ಆ ಗರ್ಭಗುಡಿ ಒಳಗೆ ಪ್ರವೇಶ ಇರಂಗಿಲ್ಲ. ಈ ಜಾತ್ರೆ ಒಳಗೆ ನಾವೀಗ ಮೊದಲೇ 17 ದಿನದ ಬೆಳಗಿನ ಕಾರ್ಯಕ್ರಮ ಬ್ರಾಹ್ಮಿ ಮುಹೂರ್ತದಲ್ಲಿ ಶಟಸ್ಥಲ ಧ್ವಜಾರೋಹಣವನ್ನು ಮಾಡ್ತೀವಿ. ನಂತರ ಚಿತ್ರದುರ್ಗದಿಂದ ಶ್ರೀಗಳು ಆಗಮಿಸ್ತಾ ಇದ್ದಾರೆ. ಅವ್ರದ ಒಂದು ಕುಂಭೋತ್ಸವ ಮುಖಾಂತರ ಅವ್ರನ್ನ ನಮ್ಮೂರಿನ ಟಿ ಕ್ರಾಸ್ ಕಡೆಯಿಂದ ಬರುವಂಥ ಒಂದು ಅಗಸೆಯಿಂದ ನಮ್ಮೂರಿನ ಎಲ್ಲ ಮುತ್ತೈದೆಯರ ಗುರು ಹಿರಿಯರ ಸಮ್ಮುಖದಲ್ಲಿ ಅವ್ರನ್ನ ಬರಮಾಡಿಕೊಳ್ಳುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಂತರ ಗುಡಿ ಒಳಗೆ ಮಹಾರುದ್ರಾಭಿಷೇಕ ಮತ್ತು ನವಗ್ರಹ ಹಾಗೂ ಇತ್ಯಾದಿ ಹೋಮಗಳನ್ನು ಕೂಡ ನಾವು 3 ದಿನಗಳ ಕಾಲ ಒಂದು ಮತ್ತು ಸಾಯಂಕಾಲ ಕಾರ್ಯಕ್ರಮ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಕರಿಯಪ್ಪ ಅಂತಕ್ಕಂಥ ಒಬ್ಬ ಅಧಿಕಾರಿಗಳು, ಬೆಸ್ಕಾಂ ಸಿವಿಲ್ ಇಂಜಿನಿಯರ್ ಅಧಿಕಾರಿಗಳು, ಅವರು ಶ್ರೀ ಗುರು ಜುಂಜೇಶ್ವರರು ನಮ್ಮ ದೇವರ್ಸಿಗೇಳಿ ಗ್ರಾಮಕ್ಕೆ ಯಾವಾಗ ಬಂದರು, ಯಾವ ಥರ ಬಂದರು, ಇದು ಹೆಂಗೆ ನಿಲ್ಲಿಸಿದ್ರು ಅಂತಕ್ಕಂಥ ಜೀವನ ಚರಿತ್ರೆಯನ್ನು 3 ದಿನಗಳ ಕಾಲ ನಮ್ಮೂರಿನ ಎಲ್ಲ ಜನರಿಗೆ ಸವಿಸ್ತಾರವಾಗಿ ಹೇಳೋದಕ್ಕೆ ಯಾವುದೇ ಸಂಭಾವನೆ ಇಲ್ಲದೆ ಒಂದು ನಮ್ಮ ಊರಿನ ಭಕ್ತರ ಅಪೇಕ್ಷೆ ಮೇರೆಗೆ ಅವರು ಆಗಮಿಸ್ತಾ ಇದ್ದಾರೆ. ಮತ್ತು ಈ ಜಾತ್ರೆಯಲ್ಲಿ ನಿತ್ಯ ನಿರಂತರ 24 ತಾಸುಗಳ ಕಾಲ ದಾಸೋಹದ ವ್ಯವಸ್ಥೆ ಇರ್ತದೆ. ದಾಸೋಹದ ವ್ಯವಸ್ಥೆಯನ್ನು ನಮ್ಮೂರಿನ ಎಲ್ಲ ಭಕ್ತರು ಏನೂ ಒಂದು ಕೇಳೋದ್ಲಿಲ್ಲ ತಂತಂದ ಗುಡಿಗೆ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಎಲ್ಲ ಭಕ್ತರು ಮಾಡಿರ್ತಾರೆ. ಈ ಪ್ರಸಾದ ಸೇವೆಯಲ್ಲಿ ಆಯ್ತು, ಈ ಜುಂಜೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಆಯ್ತು, ಮತ್ತು ಇನ್ನು ಎಲ್ಲ ಸುತ್ತಮುತ್ತಲಿನ ಆಯ್ತು ಮತ್ತು ಬೇರೆ ಜಿಲ್ಲೆಗಳ ತಾಲೂಕಿನಿಂದ ಆಯ್ತು, ಈ ಜುಂಜೇಶ್ವರ ಜಾತ್ರೆಯಲ್ಲಿ ತನು ಮಣ ದಣದಿಂದ ಭಾಗವಹಿಸಿ ಎಲ್ಲರೂ ಶ್ರೀ ಗುರು ಜುಂಜೇಶ್ವರ ಕೃಪೆಗೆ ಪಾತ್ರರಾಗಬೇಕಂತ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿಸ್ತೀವಿ.